ಸಮುದ್ರ ಸಮುದ್ರ ನಮ್ಮ ಗುರುಗಳನ್ನ ಕುಂಡೆತ್ತೆ ಕರೆದು ಬಂಡಿ ಮಾಡಿ ಮಾಡ್ರಲ್ಲ ಸಗಣಿ ನೀರ್ಲ ಹಾಸ್ಬಿಟ್ರಲ್ಲ ಗುರುಗಳೇ ಎಂತ ಗಂಡ ಅಂತ ತಂದಿಟ್ಬಿಟ್ರಿ ಗುರುಗಳೇ ಗುಂಡೆತ್ತೀನಿ ಅಂತ ಹೋಗಿ ನಮ್ಮನ್ನು ಊರ್ ಬಿಡಂಗ್ ಮಾಡಿಬಿಟ್ರಲ್ಲ ಗುರುಗಳೇ ಸಿದ್ದರಾಮ ಸಿದ್ದರಾಮ ನನ್ನನ್ನು ಗುಂಡೆತ್ತು ಸ್ಪರ್ಧೆ ಕರೆದು ಏನಾಮಾನವಾಗಿ ಮರ್ಯಾದೆ ತೆಗೆದ್ನಲ್ಲೋ ಬಿಟ್ಟ ಗುರುಗಳೇ ಈಗ ಏನ್ ಮಾಡೋದು ಗುರುಗಳೇ ಕುಂತ್ರೆ ನೊಡ ಮುರಿತಾನೆ ಗುರುಗಳೇ ಈಗ ಸಮುದ್ರ ನಮ್ ಗುರುಗಳು ಹೆಂಗ್ ಕಾಣ್ತಿದ್ರು ರಾಕ್ಷಸ ಮುಗಿಯಕ ಮಾತು ಬರಲ್ಲ ಎದುರಿಂದ ನೋಡಿದ್ರೆ ಸಾಕು ಬಾಯಿ ಮುಚ್ಚರು. ನನ್ನ ಹತ್ರ ಏನು ಉಳಿದಿಲ್ಲ ಅಂತ ತಿಳ್ಕೊಂಡಿದ್ದೀರೇನ್ರು? ಇನ್ನೊಂದಿದೆ ಗುರುಗಳೇ ಎಲ್ಲ ಆಗೋಯ್ತಲ್ಲ ಗುರುಗಳೇ ಇನ್ನೇನ್ ಉಳಿದೈತೆ ಅಂತ ನಾವಿಲ್ಲಿರ್ಬೇಕು ಗುರುಗಳೇ. ಉಳಿದಿದೆ, ಇನ್ನೂ ಒಂದು ಉಳಿದಿದೆ. ಮಂತ್ರಶಕ್ತಿ ಎಲ್ಲ ಮುಗ್ದೋಯ್ತು. ಅದೇ ಬಾಗ್ರ ಉಳಿದೈತೆ ಗುರುಗಳೇ ಕುತಂತ್ರ ಶಕ್ತಿಯಲ್ಲಿ ಮಾಡಬಹುದು ಗುರುಗಳೇ. ಮಂತ್ರ ಶಕ್ತಿನಲ್ಲಿ ಆಗದೆ ಇರೋದನ್ನ ತಂತ್ರ ಶಕ್ತಿಯಿಂದ ಮಾಡಿ ಆ ಸಿದ್ದರಾಮನ ರಥ ಭಂಗ ಮಾಡ್ತೇನೆ. ಹೇ ಸಾಗರ ಗುರುಗಳೇ ಹೋಗಿ ಆ ಮೋಹಿನಿನ ಕರ್ಕೊಂಬಾರ. ಗುರುಗಳೇ ಗುರುಗಳೇ ನಿಮ್ಗೆ ಯಾಕೆ ಬಂತು ಈ ದೂರ ಬುದ್ಧಿ? ಅವತ್ತು ನೋಡಿದ್ರೆ ಪ್ರಸಂಗ ನಿಲ್ಲಿಸಿದಾಗ ಪಂಚಲೋಕ ಗುಣನತೆ ಬರ್ತಾರೆ ಅಂತಂದಾಗ ಅದಾರೆ ಬಾಳೆ ಬರ್ತಾರೆ ಅಂತಾರೆ. ಈಗ ನೋಡ್ರಿ ಮೈನಿ ಕರ್ಕಮ್ಮ ಅಂತಲ್ಲ ಏನನ್ಬೇಕು ಮೋಹಿನಿ, ಆ ಮೋಹಿನಿ ನನಗಾಗಿ ಅಲ್ವೋ? ನಿಮಗೂ ಅಲ್ಲ ನನಗೂ ಅಲ್ಲ. ಆ ಮೋಹಿನಿ ಆ ಸಿದ್ದರಾಮನಿಗೆ. ಗುರುಗಳೇ ನಾವು ಇಷ್ಟು ವರ್ಷದಿಂದ ನಿಮ್ ಜೊತೆನೇ ಇದೀವಿ. ಒಂದ್ ದಿವಸ ಬೇಜಾರಾಗೈತೆ ಮೋಹಿನಿ ಕರ್ಸನ ಅಂತ ಹೇಳಿದೀರಾ? ಆ ಸಿದ್ದರಾಮನಿಗಾಗಿ ನಮ್ಮ ತಲೆ ಮೇಲೆ ಮಂಜು ಗಡ್ಡೆ ಹೇಳಿದ್ಬಿಟ್ರಲ್ಲ ಗುರುಗಳೇ. ಅವಿವೇಕಿಗಳ ಮೋಹಿನಿನ ಕರೆಸ್ತೀನಿ. ಆ ಸಿದ್ದರಾಮನ ಆಶ್ರಮದೊಳಗೆ ಬಿಡ್ತೀನಿ. ಆ ಮೋಹಿನಿ ಆ ಸಿದ್ದರಾಮನ್ನ ತನ್ನ ಮಾಯದ ಬುಟ್ಟಿಗೆ ಹಾಕೊಳ್ತಾಳೆ. ಆಗ ಊರು ಜನಗಳನ್ನ ನೋಡೋದಕ್ಕೆ ಬಿಡ್ತೀನಿ. ಆ ಸಿದ್ದರಾಮನ್ನ ಚೀತು ಅಂತ ಕೂಗುದು ಗಂಟು ಮೂಟೆ ಕಟ್ಟಿ ಉರುಳಾಗ್ತದೆ. ಗುರುಗಳೇ ನನಗೆ ಅನ್ಸುತ್ತೆ ಸಿದ್ದರಾಮ ಗುರುಗಳು ಮೋಹಿನಿ ಬುಟ್ಟಿ ಬೀಳಲ್ಲ ಅಂತ ಅನ್ಸುತ್ತೆ ಗುರುಗಳೇ. ಏನು ಹೆಣ್ಣಿನ ಬಲಗೆ ಬೀಳದೆ ಇರೋರು ಯಾರೋ ಇದ್ದಾರೆ? ಅಜ ಬಿದ್ದ, ಹರಿ ಬಿದ್ದ, ಹರ ತಾನು ಗೊತ್ತಿದ್ದು ಬಿದ್ದ ಅಂತಂದಾಗ ನಿಮ್ ಸಿದ್ದರಾಮ ಎದ್ದು ಕುಂತ್ಕೊಂಡ್ಬಿಡ್ತಾನೋ? ಹೆಣ್ಣಿನ ಬಲಗೆ ಬೀಳದೆ ಇರೋರು ಯಾರೋ ಇದ್ದಾರೆ? ಯಾರೂ ಇಲ್ಲ. ಮೋಹಿನಿನ ಕರೆಸಿ ಅವಳ ಪಾಶದಲ್ಲಿ ಆ ಸಿದ್ದರಾಮನ ಕಟ್ಟಿ ಹಾಕಿ ಊರು ಜನಗಳೆಲ್ಲ ಚೀತು ಅಂತ ಅವನಿಗೆ ಓಡೋ ಹಾಗೆ ಮಾಡಲಿಲ್ಲ. ಹೋಗ ಮೋಹಿನಿನ ಕರ್ಕೊಂಬ. ಗುರುಗಳೇ ನಿಮ್ಮನ್ನ ಊರಿಂದ ಹಚ್ಚಿಕಾಕಿರೋದು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಈಗ ಹೋಗಿ ಕರೆದ್ರೆ ಹೆಂಗ್ ಬರ್ತಾಳೆ ಗುರುಗಳೇ? ಬರೇ ಕೈಲಿ ಹೋಗಿ ಕರೆದ್ರೆ ಹೇಳಿ ಕೇಳಿ ಅವಳು ವೇಷ ಬೇರೆ. ನಾವು ಅವಳಿಗೆ ಸಾಕಷ್ಟು ಹಣ್ಣು ಕೊಟ್ಟು ಕಳಿಸ್ತದೆ. ಏ ಸಮುದ್ರ ನೀರೇ ಕರ್ಕೊಂಬ ಹೋಗ. ಗುರುಗಳೇ ನನಗೆ ಅದೆಲ್ಲರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಗುರುಗಳೇ. ಆ ಮೋಹಿನಿ ವಿಚಾರ ಎಲ್ಲ ಏನಿದ್ರು ಸಾಗರಿನಿ ಚೆನ್ನಾಗ್ ಗೊತ್ತು. ಹೇಳಿ ಬಿಡ್ತಿ ಹೋಗು. ಈಗ ಮೋಹಿನಿ ಬರ್ತಾಳೆ. ನಾನು ಸಿದ್ದರಾಮನ ಆಶ್ರಮ
ಸಿದ್ದರಾಮಯ್ಯ ಹಾಕೊಂತಾಳೆ. ಏನಿಲ್ಲ ಗುರುಗಳೇ, ಬೇಗ ಕರ್ಕೊಂಬರ್ತೀನಿ ಅಂತ. ಈಗ ಈಗ ನೋಡುವಂತೆ ಆ ಸಿದ್ದರಾಮನ ಆಟ ಕರ್ಕಂಡೆ ಬಂದ್ಬಿಟ್ಟೆ ಗುರುಗಳೇ. ಓ ಬಾ ಮೋಹಿನಿ ಬಾ. ನನ್ನನ್ನು ಬರಮಾಡಲು ಕಾರಣವೇ ಮನೋಹರ? ನಿನ್ನಿಂದ ಒಂದು ಕೆಲಸ ಆಗಬೇಕು. ಈಗ ನೀನು ಇಲ್ಲ ಅಂದ್ರೆ ನಾನು ಸತ್ತ ಹಾಗೆ ಲೆಕ್ಕ. ನೀನು ಏನಾದರೂ ಮಾಡಿ ಆ ಸಿದ್ದರಾಮನನ್ನ ನಿನ್ನ ಮೋಹ ಪಾಶದ ಬಲೆಯೊಳಗೆ ಸಿಕ್ಕಿಸಿ ಊರು ಜನಗಳಿಂದ ಚೀತು ಎಂದು ಅವನ ರಥಭಂಗ ಮಾಡಬೇಕು ಮೋಹಿನಿ. ನೀನು ಮಾಡಲೇಬೇಕು, ಅನಿವಾರ್ಯ. ಏನು ಸಿದ್ದರಾಮನವರೇ? ಅವರು ಮಹಾಪುರುಷರು. ಅವರನ್ನು ನನ್ನಂತಹ 100 ಜನ ಬಂದರೂ ತಲೆ ಕೆಡಿಸಲು ಸಾಧ್ಯವಿಲ್ಲ. ನನ್ನಿಂದಾಗದು. ಮೋಹಿನಿ, ನಿನ್ನಿಂದ ಆಗದ ಕೆಲಸ ಯಾವುದಿದೆ ಚಿನ್ನ? ನೀನು ಮನಸ್ಸು ಮಾಡಿದರೆ ಆ ಸಿದ್ದರಾಮನ ರಥವನ್ನ ಭಂಗ ಮಾಡಿ ಅವನ ಮೋಹ ಪಾಶದ ಬುಟ್ಟಿಗಳಿಗೆ ಹಾಕೊಂಡು ಕಳಿಸಲೇಬೇಕು. ತಗೋ, ನಿನಗೆ ಬೇಕಾದಷ್ಟು ಹೊನ್ನನ್ನು ಕೊಟ್ಟು ಕಳಿಸ್ತೇನೆ. ಸಮುದ್ರ ಗುರುಗಳೇ, ಒಂದು ಹೆಣ್ಣು ಮಣ್ಣು, ಹೆಣ್ಣಿನಿಂದ ಆಗದ ಕೆಲಸ ಮಣ್ಣಿನಿಂದ. ಸಿದ್ದರಾಮ, ನೋಡಿಕೋ ನಿನ್ನದು, ತೆಗೆದುಕೋ ನನ್ನ ಚಿನ್ನ. ಈಗ ಹೇಳು. ಇನ್ನು ಬಿಡಿ, ಆ ಸಿದ್ದರಾಮ ನಾನು ಹುಟ್ಟಿ ಬಿದ್ದ ಅಂತಾನೆ ತಿಳ್ಕೊಳ್ಳಿ. ಆಯಿತು ನನ್ನ ಚಿನ್ನ. ಆದರೆ ನಿನ್ನನ್ನು ಇಲ್ಲಿಂದ ನನ್ನ ಕಳಿಸೋಕೆ ಮನಸ್ಸಾಗ್ತಾ ಇಲ್ಲ. ಆದರೆ ನಾನು ಯಾರು? ಮೋಹಿನಿ. ಮೋಹಿನಿ, ಜಗನ್ಮೋಹಿನಿ. ಸುಂದರಿಯಲ್ಲವೇ ಜಗದೊಳಗೆ. ಹೋಗು ಮೋಹಿನಿ. ಸಿದ್ದರಾಮ, ಸಿದ್ದರಾಮ. ಮೋಹಿನಿ ಬರ್ತಾಳೆ. ಅವಳ ಮೋಹ ಪಾಶದಲ್ಲಿ ನಿನ್ನನ್ನ ಬುಟ್ಟಿಗೆ ಹಾಕ್ಕೊಳ್ತಾಳೆ. ಊರು ಜನ ಕಲ್ಲಿನಿಂದ ಹೊಡೆದು ನಿನ್ನನ್ನು ಓಡಿಸುತ್ತಾರೆ. ಆಗ ನಿನಗೆ ಅವಮಾನ, ನನಗೆ ನಿನ್ನ ಸ್ಥಾನಮಾನ. ಎಂತ ಚಂಡಾಳು ಗುರುತ ಕರ್ಕೊಂಡ್ ಸೇರಿಸ್ತೀವೋ. ನಡಿಯೋ. ಬೇಡ ಬೇಡ ಬೇಡ, ಆಯ್ತು. ಹೋಗ್ಲಿ, ಈ ಗುರುಗಳಿಗೆ ಮಂಗಳ ಆಡ್ಬಿಡೋಣ. ಮಂಗಳ ಆಡ್ಬಿಡೋಣಪ್ಪ, ಸಾಕು ಈ ಗುರುವಿನ ಸವಾಸ. ಮಂಗಳಂ ಜಯ ಮಂಗಳಂ ಮಂಗಲಂತ ಗುರುವಿಗೆ. ಮಂಗಳಂ ಜಯ ಮಂಗಳಂ ಮಂಗಲಂತ ಗುರುವಿಗೆ.
ಏನಿದು? ನಾನು ಸಂಗೀತ ಪಾಠವನ್ನು ಪಾಡಿದರೂ ಅಲುಗಾಡದೆ ಕುಳಿತಿರುವರಲ್ಲ. ಆಹಾ, ಈತನು ಸಂಗೀತ ಪ್ರಿಯನಲ್ಲವೆಂದು ತೋರುವುದು. ನಾಟ್ಯ ಪ್ರಿಯನಿರಬಹುದು. ಹಾಗಾದರೆ ನಾಟ್ಯವನ್ನು ಮಾಡಿ ಇವರ ಮನವನ್ನು ಗೆಲ್ಲಲು ಪ್ರಯತ್ನಿಸುತ್ತೇನೆ. ನೋಡು ಕಣ್ಣಾರೆ ಕಾಮಿನಿಯ, ni da pa 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 ga re ga re ga ma pa da pa ni da ni da ga ni da ni da ni da pa ni da no do
ಈತನು ಮರವೋ ಕಲ್ಲು ಅಲುಗಾಡದೆ ಕುನಿಷ್ಠವಾಗಿ ಕುಳಿತಿರುವನಲ್ಲ. ಏನಾದರೂ ಇದನ್ನು ಗತಪ್ರಾಣನಾಗಿರುವನೇ ನೋಡಿಯೇ ತೀರುತ್ತೇನೆ. ಗತಪ್ರಾಣನಾಗಿಲ್ಲ. ಹಾಗಾದರೆ ಮಾತನಾಡಿಸಿ ನೋಡುವೆ. ಪ್ರಿಯ ಮನೋಹರ, ನನ್ನನ್ನು ಒಮ್ಮೆ ಕಣ್ತೆರೆದು ನೋಡಬಾರದೆ? ಪ್ರೀತಿಯ ಮಾತುಗಳನ್ನಾಡಿ ನನ್ನ ಮನಸ್ಸನ್ನು ಸಂತೋಷ ಪಡಬಾರದೆ? ನನ್ನನ್ನು ಆಲಂಗಿಸಿ ಅದರ ಪಾನವನ್ನು ಮಾಡಬಾರದೆ? ಪ್ರಿಯ, ಓ ಪ್ರಿಯ, ಓ ಪ್ರಿಯ. ಅಮ್ಮ ಅಮ್ಮ ಅಮ್ಮ, ನೀನಾಡುತ್ತಾಯೇ? ತಾಯಿ, ನಾನಿನ್ನೂ ತಾಯಿಯಾಗಿಲ್ಲ. ತಾಯಿ ಆಗಬೇಕೆಂದು ನಿಮ್ಮನ್ನು ಇಚ್ಛಿಸಿ ಬಂದವಳು. ಹಾಗೇನಾದರೂ ಆದರೆ ನನ್ನಂತಹ ಅದೃಷ್ಟವಂತೆಯೇ ಇಲ್ಲ. ಏಕೆ? ಏನು ಯೋಚಿಸುತ್ತಿರುವಿರಿ? ನಾನು ಯೌವನವತಿಯಲ್ಲವೇ? ನಾನು ಸುಂದರವಾಗಿಲ್ಲವೇ? ನಾನು ಹಾಗೆ ಹೇಳಿದ್ದೇನೆ ತಾಯಿ. ನೀನು ಸುಂದರಿಯೂ ಹೌದು, ನವಯುವತಿಯೂ ಹೌದು. ಆದರೆ ನಿನ್ನ ದೇಹಕ್ಕೆ ಸೌಂದರ್ಯವನ್ನು ಕೊಟ್ಟ ಪರಮಾತ್ಮ ಮನಸ್ಸಿಗೇಕೆ ಸೌಂದರ್ಯ ಕೊಡಲಿಲ್ಲ ಎಂದು ಯೋಚಿಸುತ್ತಿರುವೆ ತಾಯಿ. ಅಂದರೆ ನಿನ್ನ ದೇಹ ಬಹು ಸುಂದರವಾಗಿದೆಯಮ್ಮ, ಆಹಾ, ಮನಸ್ಸು ಅಷ್ಟೇ ವಿಕಾರವಾಗಿದೆ ತಾಯಿ. ಈ ಮನೋವಿಕಾರಕ್ಕೆ ನೀವೇ ಕಾರಣ. ನಿಮ್ಮನ್ನು ನೋಡಿದ ಮೇಲೆ ನನ್ನ ಮನಸ್ಸೆಲ್ಲವೂ ವಿಕಾರವಾಗಿ ಹೋಗಿರುವುದು. ನಿಮ್ಮನ್ನು ನೋಡಿದ ಮೇಲೆ ನನ್ನ ಮನೋವಿಕಾರವನ್ನು ಹೋಗಲಾಡಿಸಲು ಪ್ರಣಯ ಭಿಕ್ಷೆಯನ್ನು ನೀಡಬಾರದೆ? ಪ್ರಣಯ ಭಿಕ್ಷೆ? ಅಮ್ಮ, ನಾನು ಪ್ರಣಯ ಭಿಕ್ಷೆಯನ್ನು ನೀಡುವುದು ಬಿಡುವುದು ಬೇರೆ ಮಾತು. ಆ ಭರವಸೆ ನಿನಗೆ ಹೇಗೆ ಬಂತು ತಾಯಿ? ಭರವಸೆ ಬಿಟ್ಟು ಬಂದಿಲ್ಲ, ಅಥವಾ ನಾನಾಗಿಯೂ ಬಂದಿಲ್ಲ. ಬೇರೆಯವರ ಪ್ರಚೋದನೆಗಾಗಿ ಬಂದವಳು. ಆದರೆ ನಿಮ್ಮನ್ನು ನೋಡಿದ ಮೇಲೆ, ನಿಮ್ಮನ್ನು ಪಡೆದು ನನ್ನ ಯೌವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎನಿಸಿತು. ಇದು ಸುಳ್ಳಲ್ಲ, ಸತ್ಯವಾಗಿಯೂ. ಅಮ್ಮ, ನಿನಗೆ ಸತ್ಯವಾಗಿಯೂ ಕಂಡಿರಬಹುದು, ಆದರೆ ಅದು ಸಂಪೂರ್ಣವಾಗಿ ಹುಸಿಯಾಯಿತಲ್ಲ ತಾಯಿ. ಸಮಸ್ತ ಸ್ತ್ರೀ ಕುಲವನ್ನು ತಾಯಿ ತಂಗಿಯರು ಎಂದು ಭಾವಿಸಿರುವ ನನ್ನಲ್ಲಿ ಅಂತಹ ವಿಶ್ವಾಸವನ್ನಿಟ್ಟು ಬಂದ ನಿನ್ನ ಯತ್ನ ವ್ಯರ್ಥವಾಯಿತಲ್ಲಮ್ಮ. ಏಕೆ ತಾಯಿ, ನಿನಗೆ ಮದುವೆಯಾಗಿಲ್ಲವೇ? ನನಗೆ ಮದುವೆಯೇ? ಮದುವೆಯೂ ಆಗಿಲ್ಲ, ಹಾಗೂ ಇಲ್ಲ. ಏಕಮ್ಮ? ಏಕೆಂದರೆ ನಮ್ಮನೊಬ್ಬಳು ವೇಶ್ಯೆ. ಕಪಿಲ ಸಿದ್ಧ ಮಲ್ಲಿನಾಥ ನನಗೆ ನಿತ್ಯವೂ ಮದುವೆನೇ. ಅಮ್ಮ, ಈ ನಿತ್ಯ ಮದುವೆ ನಿನ್ನ ಚಿತ್ತಕ್ಕೆ ಸರಿ ಎನಿಸಿದೆಯೇ ತಾಯಿ? ಸರಿ ಎನಿಸಲಿ ಬಿಡಲಿ, ಅದು ನನ್ನ ವೃತ್ತಿ ಅದಲ್ಲವೇ? ಸರಿ ಎನಿಸುವುದಕ್ಕಿಂತ ಅಭ್ಯಾಸ ಆಗಿ ಹೋಗಿದೆಯನ್ನಿ. ಅಮ್ಮ, ಆ ಸಹವಾಸ, ಆ ಸಂತೋಷದಲ್ಲಿ ಸಾರ್ಥಕತೆಯನ್ನು ಕಂಡಿರುವೆಯಾ ತಾಯಿ? ನನ್ನನ್ನು ಅರಸಿ ಬಂದವರೆಲ್ಲರೂ ಸಾರ್ಥಕವಾಗಿದೆ ಎಂದು ಹೋಗುತ್ತಾರಲ್ಲ. ನಾನು ಕೇಳಿದ್ದು ಅವರ ಅನಿಸಿಕೆಯನ್ನಲ್ಲ ತಾಯಿ, ನಿನ್ನ ಚಿತ್ತಕ್ಕೆ ಸರಿ ಎನಿಸಿದೆಯೇ ಎಂದು. ಒಮ್ಮೊಮ್ಮೆ ಸರಿ ಎನಿಸಿದೆ, ಆದರೆ ನನ್ನ ಸಂತೋಷವೇನಿದ್ದರೂ ಹಣ ಗಳಿಸುವುದರಲ್ಲಿ ನನ್ನ ಮನಸ್ಸು ಶಿವ ಶಿವ ಹಣ ಗಳಿಸುವುದರಲ್ಲಿ
ಗಮನವೇ ಇರುವುದಿಲ್ಲ. ನೋಡು ತಾಯಿ, ನೀನು ವೇಶ್ಯೆಯೇ ಆಗಿರು, ಗರತಿಯೇ ಆಗಿರು, ನೀನೊಬ್ಬಳು ಮನುಷ್ಯನಾಗಿ ಜನಿಸಿರುವೆ ತಾನೇ. ನೋಡು ತಾಯಿ, ಹೌದು, 84 ಲಕ್ಷ ಜೀವರಾಶಿಗಳಲ್ಲಿ ಈ ಮಾನವ ಜನ್ಮ ಅತ್ಯಂತ ಪವಿತ್ರವಾದದ್ದು ತಾಯಿ. ಮಾನವ ಜನ್ಮ ಜನಿಸಿ ಬರುವುದೇ ದುರ್ಲಭ ಎನ್ನುತ್ತಾರೆ ಬಲ್ಲವರು. ಅಂತಹ ಪವಿತ್ರವಾದ ಮನುಷ್ಯ ಜನ್ಮದಲ್ಲಿ ಜನಿಸಿ ಬಂದು ಆ ದೇಹವನ್ನೇ ವ್ಯಾಪಾರಕ್ಕಿಟ್ಟು ವ್ಯರ್ಥ ಮಾಡಿಕೊಳ್ಳುತ್ತಿರುವೆಯಲ್ಲ, ಇದು ತಪ್ಪಲ್ಲವೇ ತಾಯಿ? ತಪ್ಪೆಂಬುದು ನನಗೂ ಗೊತ್ತು. ಆದರೆ ತಪ್ಪನ್ನು ತಿದ್ದಿಕೊಳ್ಳಲು ಈ ಸಮಾಜದಲ್ಲಿ ಸ್ಥಳವಿಲ್ಲಿದೆ. ತಪ್ಪು ಮಾಡುವವರನ್ನು ತಪ್ಪು ಮಾಡಿಸಲೆಂದು ಒತ್ತಡ ತಂದು ಒತ್ತಾಯ ಮಾಡಿ ತಪ್ಪು ಮಾಡಿಸುವುದಕ್ಕೆ ಹಾತೊರೆಯುವ ಈ ಕೆಟ್ಟ ಸಮಾಜದಲ್ಲಿ ಬದುಕುವುದಾದರೂ ಎಂದು ಗುರುವೇ, ಬದುಕುವುದಾದರೂ ಎಂದು. ಅಮ್ಮ, ನಿನ್ನ ಅಪರಾಧಗಳನ್ನು ತಿದ್ದಿಕೊಂಡು ಸನ್ಮಾರ್ಗದಲ್ಲಿ ನಡೆಯುವ ಪ್ರಯತ್ನ ಮಾಡಲಿಲ್ಲ ಎಂದು ಹೇಳುತ್ತಾಯೇ, ಒಪ್ಪುತ್ತೇನೆ. ನೀನು ಮಾಡಿರುವ ಅಪರಾಧಗಳಿಗೆ ಅನ್ಯರನ್ನೇಕೆ ದೂಷಿಸುವೆಯಮ್ಮ? ನೋಡು ತಾಯಿ, ಈಗಲೂ ಕಾಲ ಮಿಂಚಿಲ್ಲ. ನಿನ್ನೆಲ್ಲ ಅಪರಾಧಗಳನ್ನು ತಿದ್ದಿಕೊಂಡು ಸನ್ಮಾರ್ಗದಲ್ಲಿ ನಡೆಯುವ ಪ್ರಯತ್ನ ಮಾಡುತ್ತೇನೆ ಎಂದು ಶಪಥ ಮಾಡು ತಾಯಿ. ನಾನು ನಿನಗೆ ದಾರಿ ತೋರುತ್ತೇನೆ. ಇಲ್ಲ, ಇಲ್ಲ. ನಾನು ಬರಲಾರದಷ್ಟು ದೂರ ಬಂದಿದ್ದೇನೆ. ನನ್ನ ತಪ್ಪು ನನಗೆ ಕ್ಷಮಿಸಲು ಅರ್ಹತೆ ಇಲ್ಲ. ತಪ್ಪನ್ನು ತಿದ್ದುಕೊಂಡು ಬದುಕೋಣನೆಂದರೆ ಈ ಸಮಾಜದಲ್ಲಿ ಅರ್ಹತೆಯನ್ನು ಕಳೆದುಕೊಂಡ ನಾನು ತಿದ್ದಿ ಬದುಕುವುದಾದರೂ ಎಂದು ಗುರುವೇ. ನಾನು ಮಾಡಿರುವ ಪಾಪ ಕೃತ್ಯಗಳಿಗೆ ಸರಿಯಾದ ಮಾರ್ಗವೆಂದರೆ ಸಾವು, ಸಾವು, ಸಾವು. ಗುರುವೇ, ನಾನು ಮಾಡಿರುವ ಪಾಪ ಕೃತ್ಯಗಳಿಗೆ ಪರಿಹಾರವು ಸಾವು ಒಂದೇ ಮಾರ್ಗ. ಅದರಲ್ಲೂ ನಿಮ್ಮಂತಹ ಶಿವಭಕ್ತರ ಮನಸ್ಸನ್ನು ಕೆಡಿಸಲು ಮಾಡಿದ ನನ್ನ ದುರುದ್ದೇಶವೇ ಒಂದೇ ಒಂದು ಸಾಕು. ನಾನು ಯೋಗಿಗೆ ಅರ್ಹಳೇನೆ, ಅರ್ಹನಾಗುವೆ. ಯೋಗಿಗೆ ಅರ್ಹಳಲ್ಲ, ಅರ್ಹಳಲ್ಲ. ನಾನು ಸಾಯಬೇಕು, ನಾನು ಅಗ್ನಿ ಪ್ರವೇಶ ಮಾಡಬೇಕು. ಗುರುವೇ, ನನ್ನನ್ನು ಮನ್ನಿಸಿ, ನನ್ನನ್ನು ಮನ್ನಿಸಿ. ನನಗೆ ಅಗ್ನಿ ಪ್ರವೇಶ ಮಾಡಲು ಅನುಮತಿಯನ್ನು ಕೊಡಿ ಗುರುವೇ, ಅನುಮತಿಯನ್ನು ಕೊಡಿ. ಹೇಳು ತಾಯಿ, ಮೇಲೇಳು ತಾಯಿ, ಮೇಲೇಳು. ಮಾಡಿದ ಅಪರಾಧಗಳಿಗೆಲ್ಲ ಸಾವೊಂದೇ ಪರಿಹಾರವಲ್ಲ ತಾಯಿ, ಪರಿಹಾರವಲ್ಲ. ಪಶ್ಚಾತ್ತಾಪದಿಂದ ಪರಿವರ್ತನೆ ಹೊಂದಿ ಸನ್ಮಾರ್ಗದಲ್ಲಿ ನಡೆಯುವುದಾದರೆ ಅದನ್ನು ಶಿವ ಮೆಚ್ಚುವನು ತಾಯಿ, ಶಿವ ಮೆಚ್ಚುವನು. ಇಲ್ಲ ಗುರುವೇ, ನಾನು ಮಾಡಿರುವ ಪಾಪ ಕೃತ್ಯಗಳಿಗೆ ಪಶ್ಚಾತ್ತಾಪ ಒಂದೇ ಮಾರ್ಗ ಅಲ್ಲ. ಈ ಹೊಲಸು ದೇಹವು ನಾನು ಮಾಡಿದ ಪಾಪ ಕರ್ಮಗಳಿಗೆ ಬೆಂಕಿಯಲ್ಲಿ ಬೆಂದು ಬೋಧೆ ಆಗಬೇಕು. ಆಗಲೇ ನಾನು ಮಾಡಿದ ಪಾಪ ಕೃತ್ಯಗಳಿಗೆ ಪ್ರಾಶ್ಚಿತ್ತ, ಆಗಲೇ ಪ್ರಾಯಶ್ಚಿತ್ತ. ಗುರುವೇ, ದಯಮಾಡಿ ಕರುಣೆ ತೋರಿ ನನಗೆ ಸಾಯಲು ಅಪ್ಪಣೆ ಕೊಡಿ. ನನ್ನ ಅಗ್ನಿ ಪ್ರವೇಶ ಮಾಡಲು ಅನುಜ್ಞೆಯನ್ನು ಕೊಡಿ ಗುರುದೇವ. ಹಾಗಾದರೆ ಇದು ನಿನ್ನ ಅಂತಿಮ ನಿರ್ಧಾರವೇ ತಾಯಿ? ಹೌದು ಪ್ರಭು. ಆಗಲಿ. ಅಗ್ನಿ ಪ್ರವೇಶಕ್ಕೆ ನೀನು ಬೇರೆಲ್ಲಿಗೂ ಹೋಗಬೇಕಾಗಿಲ್ಲ. ನಾನೇ ನಿನಗೆ ಚಿತೆಯನ್ನು ಸಿದ್ಧಪಡಿಸಿ ಕೊಡುತ್ತೇನೆ. ಹಾಗೆ ಆಗಲಿ. ಕಲ್ಲಯ್ಯ, ಈ ತಾಯಿ ಅಗ್ನಿ ಪ್ರವೇಶ ಮಾಡಲು ಸಂಕಲ್ಪಿಸಿದ್ದಾಳೆ. ಚಿತೆಯನ್ನು
ಸಿದ್ಧಪಡಿಸು. ಏನು ವಿಚಿತ್ರ ಗುರುವೇ? ನಾ ಹೇಳಿದಷ್ಟು ಕೇಳು ಕಲ್ಲಯ್ಯ. ಆಗಲಿ ಗುರು. ಆನ್ ಮಾಡಿ ಗುರುವೇ, ಚಿತೆಯನ್ನು ಸಿದ್ಧಪಡಿಸುತ್ತಿದ್ದಾರೆ ಗುರುವೇ. ಗುರುವೇ, ನನ್ನದೊಂದು ಸಂಶಯವಿರುವುದು ಕೇಳದೆ ಗುರುವೇ. ಹೇಳು ಕಲ್ಲಯ್ಯ. ಹೇಳಬಹುದಾದ ಉತ್ತರವಾದರೆ ನಿನಗಲ್ಲದೆ ಮತ್ತೆ ನಾರಿಗೆ ಹೇಳಲಪ್ಪ. ಗುರುವೇ, ತಾವು ಎಷ್ಟೋ ಜನ ಶಾಪಗ್ರಸ್ತರಿಗೆ ವಿಮೋಚನೆ ನೀಡಿದ್ದೀರಿ, ಘಟಪ್ರಾಣನಿಗೆ ಹಿತವಾಗಿ ಪ್ರಾಣವಿತ್ತು ಪಾಲಿಸಿದ್ದೀರಿ. ಇಂಥ ಭೂತಾನುಕಂಪಿಯುಳ್ಳ ತಾವು ಆ ನೊಂದು ಬೆಂದು ಹೋಗಿರುವ ಮೋಹಿನಿಗೆ ತಾವೇ ಚಿತೆಯನ್ನು ಸಿದ್ಧಪಡಿಸಿಕೊಡುತ್ತಿದ್ದೀರಿ. ತಮ್ಮ ಕೃತಿಯ ರಹಸ್ಯವೂ ಅರ್ಥವಾಗುತ್ತಿಲ್ಲ, ಮನೋಭಾವವೂ ತಿಳಿಯುತ್ತಿಲ್ಲ. ಕಲ್ಲಯ್ಯ, ಗುರುವೇ, ಈ ಭೂಮಿಯಲ್ಲೇ ಶಾಶ್ವತವಾಗಿ ಉಳಿಯಬೇಕು. ಸಮಸ್ತವನ್ನು ನಾನೇ ಅನುಭವಿಸಬೇಕು. ಲೌಕಿಕ ಜಗತ್ತಿನ ಪರಮ ಸಂತೋಷವನ್ನು ಪಡೆದು ಅತ್ಯಂತ ಸುಖಿಯಾಗಿದ್ದು ಚಿರಂಜೀವಿಯಾಗಿ ಬದುಕಬೇಕೆಂದು ಬಯಸಿದವರು ಗತಪ್ರಾಣರಾಗಿ ಭೂಗರ್ಭ ಸೇರಿಲ್ಲವೇ ಕಲ್ಲಯ್ಯ? ನಿಜ ಗುರುವೇ. ದೇವದೇವ, ಸಾಕಿನ್ನು ನನಗೆ ಈ ಭೂಲೋಕದ ವ್ಯಾಪಾರ. ಈ ಸಂಸಾರ ಸಾಗರದಲ್ಲಿ ನೊಂದು ಬೆಂದು ಬಳಲಿ ಬೆಂಡಾಗಿ ಬೇಸತ್ತು ಹೋಗಿದ್ದೇನೆ. ನಿನ್ನ ಪವಿತ್ರವಾದ ಪಾದ ಸಾನ್ನಿಧ್ಯವನ್ನು ತೋರಿ ನನಗೆ ಮುಕ್ತಿ ದಯಪಾಲಿಸು ಎಂದು ಬೇಡುತ್ತಿರುವವನು ಸಾವು ಕಾಣದೆ ಈ ಭವ ಪ್ರಪಂಚದಲ್ಲಿ ಬಳಲುತ್ತಿಲ್ಲವೇ ಕಲ್ಲಯ್ಯ? ನಿಜ ಗುರುವೇ. ಈ ಜನನ ಮನಗಡ ವಿಧಿಯ ವಿಚಿತ್ರ ಆಟವನ್ನು ಪ್ರತಿನಿತ್ಯ ವೀಕ್ಷಿಸುತ್ತಿರುವ ನೀನು ಆ ಮೋಹಿನಿಯ ಸಾವಿಗೇಕೆ ಇಷ್ಟೊಂದು ಕಳವಳ ಪಡುವೆ? ಇಲ್ಲ ಗುರುವೇ, ಇಲ್ಲ. ಕಲ್ಲಯ್ಯ, ಗುರುವೇ, ಕೊಂಚ ನಿನ್ನ ಮನಸ್ಸನ್ನು ಬಿಗಿ ಹಿಡಿ. ಅನಂತರ ಚಿಂತಿಸುವೆಯಂತೆ ಮೋಹಿನಿಯ ವಿಷಯದಲ್ಲಿ ನಾನೇಕಿಷ್ಟು ಕಠೋರನಾದೆ ಎಂದು. ಆಗಲಿ ಗುರುವೇ, ಆಗಲಿ. ಕರುಣವೇ
ಝಗಮಗಿಸಿ ಜಾಜ್ವಲ್ಯಮಾನವಾಗಿ ಪ್ರಜ್ವಲಿಸುತ್ತಿರುವ ಆ ಅಗ್ನಿಯಲ್ಲಿ ಬಿದ್ದು ನಿನ್ನ ದೇಹವನ್ನು ಸುಟ್ಟುಕೊಂಡು ಬಿಟ್ಟರೆ ನೀನು ಮಾಡಿದ ಪಾಪಗಳೆಲ್ಲ ಪರಿಹಾರವಾಗುವುದು ಎಂದು ಭಾವಿಸಿರುವೆಯೇನು? ಮತ್ತೆ ಇಲ್ಲ ತಾಯಿ, ಇಲ್ಲ. ಈ ಬೆಂಕಿಯಲ್ಲಿ ಬಿದ್ದು ದಹಿಸಿ ಹೋಗಬೇಕಾಗಿರುವುದು ನಿನ್ನ ಭೌತಿಕವಾದ ಶರೀರವಲ್ಲವಮ್ಮ, ಶರೀರವಲ್ಲ. ನಿನ್ನ ಅಂತರಂಗದಲ್ಲಿ ಹುದುಗಿರುವ ಕಾಮ, ಕ್ರೋಧ, ಲೋಭ, ಮೋಹಾದಿ ಅರಿಷಡ್ವರ್ಗಗಳು ತಾಯಿ. ಹಾಕು ಹಾಕು, ಆ ಬೆಂಕಿಯಲ್ಲಿ ದಹಿಸಿ ಹೋಗಲಿ ಕಾಮ. ಅದು ಹೇಗೆ ಪ್ರಭು? ಅದು ಹೇಗೆ ತಂದೆ? ತಾಯಿ, ನೀನು ಅಗ್ನಿ ಪ್ರವೇಶ ಮಾಡುವೆ ಎಂದು ಸಂಕಲ್ಪಿಸಿದುದರಲ್ಲಿ ಕೊಂಚ ಸಂದೇಹಗೊಂಡವನಾದೆ ತಾಯಿ ನಾನು. ನಿನ್ನ ಚಿತ್ತ ಶೋಧನೆಗಾಗಿ ಈ ಸಣ್ಣ ನಾಟಕ ಹೂಡಿದೆ ತಾಯಿ. ನೀನೀಗ ಮನಃಪೂರ್ವಕವಾಗಿ ಪರಿವರ್ತನೆ ಹೊಂದಿರುವೆಮ್ಮ. ನಿನ್ನ ಬಾಳು ಹಾಲಿನಷ್ಟೇ ನಿರ್ಮಲವಾಗಿದೆ ತಾಯಿ. ನೀನೀಗ ಕಪಿಲ ಸಿದ್ಧ ಮಲ್ಲಿನಾಥನ ಪವಿತ್ರವಾದ ಪಾದಾರವಿಂದಗಳಿಗೆ ಮುಡಿಸಬಹುದಾದ ಪುಷ್ಪ ತಾಯಿ. ನೋಡು ತಾಯಿ, ಉಳಿದ ನಿನ್ನ ಆಯುಷ್ಯವನ್ನು ಮಲ್ಲಿನಾಥನ ಸೇವೆಗೆ ಮೀಸಲಿರಿಸಿ ಸನ್ಮಾರ್ಗದಲ್ಲಿ ಬದುಕಿ ಲೋಕಪೂಜ್ಯತೆಯನ್ನು ಕಳಿಸುತ್ತಾಯಿ. ಆ ಕಪಿಲ ಸಿದ್ಧ ಮಲ್ಲಿನಾಥನು ನಿನಗೆ ಸನ್ಮಂಗಳವನ್ನು ಅನುಗ್ರಹಿಸುತ್ತಾನೆ.